ಆತ್ಮೀಯರೇ, ಇಂದಿನ ದಿವಸ ಈ ಬಾಗಲಕೋಟೆಯಲ್ಲಿ ಮುಸ್ಲಿಂ ಸಮಾಜದ ಒಂದು ಆಕ್ರೋಶವನ್ನು ತಾವು ನೋಡ್ತಾ ಇದ್ದೀರಾ. ಈ ಆಕ್ರೋಶ ಯಾತಕ್ಕಾಗಿ ಅಂದರೆ, ಈ ದೇಶವನ್ನು ಆಳುತ್ತಿರುವಂಥ ಮೂರ್ಖರಿಗೆ ವಕಫ್ ಅಂದರೆ ಏನು ಅಂತ ಅರಿವಿಲ್ಲ. ಅದು ಗಾದೆ ಇದೆಯಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಹಾಗೆ, ವಕಫ್ ಅಂದರೆ ನನ್ನ ಆಸ್ತಿಯನ್ನು ಸಮಾಜದ ಏಳಿಗೆಗಾಗಿ, ಸಮಾಜದ ಒಳಿತಿಗಾಗಿ ಅಲ್ಲಾಹನ ಹೆಸರಿನಲ್ಲಿ ದಾನ ನೀಡುವುದೇ ವಕಫ್. ಈ ವಕಫ್ ಆಸ್ತಿ ಯಾರ್ದು, ಸರ್ಕಾರದ್ದು ಮತ್ತು ಇನ್ಯಾರದ್ದು ಅಲ್ಲ. ನಮ್ಮ ಪೂರ್ವಜರು ಮತ್ತು ನಮ್ಮ ಹಿರಿಯರು ಈ ಸಮಾಜದ ಏಳಿಗೆಗಾಗಿ ನೀಡಿರುವಂಥ ಆಸ್ತಿಯೇ ಅದು ವಕಫ್ ಆಸ್ತಿ. ಈ ಮೂರ್ಖರು ದೇಶವನ್ನು ಆಳುತ್ತಿರುವಂಥ ನರೇಂದ್ರ ಮೋದಿಯವರು ಮತ್ತು BJP ಸರ್ಕಾರಕ್ಕೆ ಅರಿವಿಲ್ಲ, ಅವರಿಗೆ ಮಾಡಲು ಕೆಲಸವಿಲ್ಲ. ಆದ ಕಾರಣ ವಿನಾಕಾರಣ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ಅವರ ಮೇಲೆ ಹಗೆತನ ಸಾಧಿಸಲಿಕ್ಕಾಗಿ ಈ ವಕಫನ್ನು ಕಾನೂನನ್ನು ಜಾರಿ ಮಾಡಿದ್ದಾರೆ. ಅವರಿಗೆ ಅರಿವಿಲ್ಲ. ಬಹುಶಃ ಈ ಸಮಾಜ ಎಚ್ಚರವಾದರೆ ಯಾರ್ಯಾರು ಈ ಸಮಾಜಕ್ಕೆ ತೊಂದರೆಯನ್ನು ಕೊಟ್ಟಿದ್ದಾರೋ ಅವರನ್ನು ಮಣ್ಣು ಮುಗಿಸುವಂಥ ಶಕ್ತಿ ಈ ಸಮಾಜಕ್ಕೆ ಇದೆ. ಇದೇ ರೀತಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಯಾವಾಗ ಕರೆ ಕೊಡುತ್ತೆ ಆ ಕರೆಗೆ ನಾವೆಲ್ಲ ಒಗ್ಗಟ್ಟು ಅವರು ಹೇಳುವಂಥ ಪ್ರತಿಯೊಂದು ಪ್ರತಿಭಟನೆಗೆ ನಾವು ಹಾಜರಿರ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಇಲ್ಕಲ್ ಯೂತ್ ಕಮಿಟಿ ಧನ್ಯವಾದಗಳು.